ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ. ಮನುವಿಕಾಸ ಸಂಸ್ಥೆ ಹಾಗೂ ಐಡಲ್ ಗಿವ್ ಫೌಂಡೇಶನ್ ಪ್ರಾಜೆಕ್ಟ್ ನಾರಿಶಕ್ತಿ ಗ್ರೀನ್ವೇ ಯೋಜನೆ ಅಡಿಯಲ್ಲಿ ಸೋಮವಾರ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಬೃಹತ್ ಮಹಿಳಾ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಮನುವಿಕಾಸ್ ಸಂಸ್ಥೆಯ ನಿರ್ದೇಶಕ ಗಣಪತಿ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಳೆದ 22 ವರ್ಷಗಳಿಂದ ನೆಲ ಜಲ ಮಹಿಳಾ ಸಬಲೀಕರಣಕ್ಕಾಗಿ ಸಿದ್ದಾಪುರ ತಾಲೂಕಿನ ತರ್ಜಗಿ ಗ್ರಾಮದಲ್ಲಿ ಮನುವಿಕಾಸ್ ಸಂಸ್ಥೆಯನ್ನು ಆರಂಭಿಸಲಾಯಿತು. ಸಂಸ್ಥೆಯ ಮುಖಾಂತರ ಮಹಿಳೆಯರಿಗೆ ಹೊಲಿಗೆ, ಬ್ಯೂಟಿಷಿಯನ್ ತರಬೇತಿ, ಡೈರಿ ಮುಂತಾದ ತರಬೇತಿಯನ್ನ ನೀಡಿ ಸ್ವ ಉದ್ಯೋಗಿಗಳಾಗಲು ಸಹಕಾರ ನೀಡಿದ್ದೇವೆ. ನಮ್ಮ ಸಂಸ್ಥೆಯ ಮೂಲಕ ತರಬೇತಿ ಪಡೆದ ಮಹಿಳೆಯರು ಉದ್ಯೋಗ ಆರಂಭಿಸಿ ಇತರರಿಗೂ ಉದ್ಯೋಗವನ್ನ ನೀಡಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಅತಿಯಾದ ರಾಸಾಯನಿಕ ಬಳಕೆಯಿಂದ ಕೃಷಿ ಭೂಮಿ ತನ್ನಲ್ಲಿನ ಫಲವತ್ತತೆಯನ್ನು ಕಳೆದುಕೊಂಡು ಬರಡಾಗುತ್ತಿತ್ತು. ಆ ಸಮಯದಲ್ಲಿ ಮನು ವಿಕಾಸ್ ಸಂಸ್ಥೆಯು ರೈತರ ಸಹಭಾಗಿತ್ವದಲ್ಲಿ ಇದುವರೆಗೆ 281 ಕೆರೆಗಳನ್ನು ಹೂಳೆತ್ತಿ ಅಭಿವೃದ್ಧಿಪಡಿಸಿದ್ದೇವೆ. ಇದರಿಂದ ಫಲವತ್ತಾದ ಕೆರೆಯ ಮಣ್ಣು ಕೃಷಿ ಭೂಮಿ ಸೇರಿ ಉತ್ತಮ ಬೆಳೆ ಬೆಳೆಯಲು ರೈತರಿಗೆ ಸಹಕಾರಿಯಾಗಿದೆ. ಮಲೆನಾಡಿನ ಭಾಗದ ರೈತಾಪಿ ವರ್ಗದವರಿಗೆ ಬೇಸಾಯ ಬದುಕಿಗೆ ಅನುಕೂಲವಾಗಲು 3500ಕ್ಕೂ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಪ್ರತಿಯೊಂದು ಗ್ರಾಮಗಳಿಗೂ ಸಂಸ್ಥೆಯ ಯೋಜನೆ ತಲುಪಿಸಲು ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳ ಕಾರ್ಯ ಅನುಕೂಲ ಮಾಡಿಕೊಟ್ಟಿದೆ ಎಂದರು. ಜಿಲ್ಲಾ ಅಗ್ರಗಣ್ಯ ಬ್ಯಾಂಕ್ನ ಜಿಲ್ಲಾ ವ್ಯವಸ್ಥಾಪಕಿ ಭಾರತಿ ವಸಂತ್ ಮಾತನಾಡಿ, ಪ್ರಧಾನಮಂತ್ರಿ ವಿಮಾ ಯೋಜನೆಯು ಜನರಿಗೆ ಆಕಸ್ಮಿಕ ಅಪಘಾತ ಸಾವಿನಿಂದ ಜನರಿಗೆ 4 ಲಕ್ಷ ರೂಪಾಯಿವರೆಗೂ ಪರಿಹಾರ ದೊರೆಯುತ್ತದೆ. ಎಷ್ಟು ಯೋಜನೆಗಳು ಮಹಿಳೆಯರಿಗೆ ತಲುಪಲು ಸಾಧ್ಯವಾಗುತ್ತಿಲ್ಲ ಅಂತ ಯೋಜನೆಯನ್ನ ಮನು ವಿಕಾಸದಂತ ಸ್ವಯಂ ಸೇವಾ ಸಂಸ್ಥೆಗಳು ತಲುಪಿಸಲು ಸಹಕಾರಿಯಾಗಿದೆ. ಸ್ವಸಹಾಯ ಸಂಘದ ಮಹಿಳೆಯರು ತಮ್ಮಲ್ಲಿನ ಗುಂಪಿನಲ್ಲಿ ಚರ್ಚಿಸಿ ಹೊಸ ಹೊಸ ಯೋಜನೆಯ ಪ್ರಯೋಜನ ಪಡೆಯಲು ಮುಂದಾಗಬೇಕೆಂದರು. ಸ್ವಸಹಾಯ ಸಂಘದ ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಲಭ್ಯವಿದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಮಹಿಳೆಯರಿಗೆ ಕರೆ ನೀಡಿದರು. ಯುವ ಉದ್ಯಮಿ ಜಯಚಂದ್ರ ಮಾತನಾಡಿ, ಕೃಷಿಯ ಜೊತೆಯಲ್ಲಿ ಜೇನು ಕೃಷಿ ಹೆಚ್ಚಿನ ಆದ್ಯತೆ ತಂದುಕೊಡುವ ರಂಗವಾಗಿದೆ. ಜೇನು ಪೆಟ್ಟಿಗೆಯನ್ನ ತಯಾರಿಸಿ ರೈತರಿಗೆ ಒದಗಿಸುತ್ತಿದ್ದು, ಜೇನಿಗೆ ಸಂಬಂಧಿಸಿದ ಪರಿಕರಗಳನ್ನು ವಿತರಿಸಿ ನಮ್ಮದೇ ಆದ ಸಂಸ್ಥೆಯನ್ನ ಆರಂಭಿಸಿದ್ದೇವೆ ಎಂದರು. ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ನ ಮ್ಯಾನೇಜರ್ ನಾಗಮಣಿ ನಾಯಕ್ ಮಾತನಾಡಿ, ಜೀವನ ಜ್ಯೋತಿ ಮತ್ತು ಜೀವನ ಸುರಕ್ಷತಾ ವಿಮೆಯು 460 ಮತ್ತು 20 ರೂಪಾಯಿಗಳನ್ನು ವಿಮಾ ಕಂತಾಗಿದ್ದು, ಈ ಯೋಜನೆಯ ಫಲಾನುಭವಿಗಳಾಗಲು ಪ್ರತಿದಿನ 1 ರೂಪಾಯಿ ಉಳಿತಾಯ ಮಾಡಿದರೆ ವಿಮೆಯ ಲಾಭ ಪಡೆಯಲು ಸಹಕಾರಿಯಾಗುತ್ತದೆ. ಅಟಲ್ ಪೆನ್ಷನ್ ಯೋಜನೆ 20 ರಿಂದ 40 ವರ್ಷದ ಒಳಗಿನ ವ್ಯಕ್ತಿಗಳು 60 ವರ್ಷದ ನಂತರ ಪೆನ್ಷನ್ ಪಡೆಯಬಹುದಾಗಿದ್ದು, ಮಹಿಳೆಯರು ಇದರ ಪ್ರಯೋಜನ ಪಡೆಯಬೇಕು ಎಂದು ಹೇಳಿದರು. ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯು ಬಹಳ ಅನುಕೂಲವಾಗಲಿದ್ದು, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿದೆ ಎಂದರು. ನಗರಸಭೆಯ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಮಾತನಾಡಿ, ಸಂವಾದ ಮತ್ತು ಚರ್ಚೆಯಿಂದ ವಿಷಯ ವಿನಿಮಯ ಮಾಡಿಕೊಳ್ಳಲು ಸಾಧ್ಯ. ಮಹಿಳೆಯರು ಕೂಡ ಇಂದು ಪುರುಷರಷ್ಟೇ ಸಮಾನರಾಗಿ ಕೆಲಸ ಮಾಡುತ್ತಿದ್ದರೆ ಇದಕ್ಕೆ ಕಾರಣ ಮನು ವಿಕಾಸ್ ಸಂಸ್ಥೆಯಾಗಿದೆ. ಕೋವಿಡ್ ಸಮಯದಲ್ಲಿ ಜನರಿಗೆ ಆಹಾರದ ಕಿಟ್ಗಳನ್ನು ನೀಡಿ ಜನರ ಸಮಸ್ಯೆಗೆ ಸ್ಪಂದಿಸಿದೆ. ವಿವಿಧ ತರಬೇತಿಯನ್ನ ಮಹಿಳೆಯರಿಗೆ ನೀಡಿ ಆರ್ಥಿಕ ಸಬಲರನ್ನಾಗಿಸಲು ಶ್ರಮಿಸುತ್ತಿದೆ. ಇದು ಸಂಸ್ಥೆಯ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಕೈಜೋಡಿಸಬೇಕೆಂದರು. ನಗರಸಭೆಯ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಮಾತನಾಡಿ, ಎಲ್ಲಾ ರಂಗದಲ್ಲೂ ಕೂಡ ನಾರಿ ಶಕ್ತಿ ಮುಂದಿದೆ, ಸೇನೆಯಲ್ಲೂ ಕೂಡ ಮುಂದಿದ್ದಾರೆ ಎಂದರು. ಲೆಕ್ಕ ಪರಿಶೋಧಕ ಎಂಎಸ್ ಶೆಟ್ಟರ್ ಮಾತನಾಡಿ, ಮಹಿಳೆಯರು ನೇರಗಳವಾಗಿ ಮಾತನಾಡುವಂತೆ ಮನು ವಿಕಾಸ್ ಮಾಡಿದೆ. ಮನು ವಿಕಾಸ್ ಸಂಸ್ಥೆಯ ಸಾಮಾಜಿಕ ಕ್ಷೇತ್ರದಲ್ಲಿ ತೋರಿರುವ ಕಾಳಜಿ ಅಗ್ರಗಣ್ಯವಾಗಿದೆ. ಇದು ಸಂಸ್ಥೆಗೆ ಶುಭ ಕೋರಿದರು. ಸಂಘಮಿತ್ರ ಸಂಸ್ಥೆಯ ರೀಜನಲ್ ಮ್ಯಾನೇಜರ್ ಪ್ರಕಾಶ್ ಬಿಳವಗಿ ಮಾತನಾಡಿ, ಸಂಘಮಿತ್ರ ಸಂಸ್ಥೆಯು 300ಕ್ಕೂ ಅಧಿಕ ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯ ಒದಗಿಸಿ ಮಹಿಳೆಯರು ಸ್ವ ಉದ್ಯಮಶೀಲರಾಗುವಂತೆ ಮನು ವಿಕಾಸ್ ಸಂಸ್ಥೆಯೊಂದಿಗೆ ಕೈಜೋಡಿಸಿದೆ. ಅಪೌಷ್ಟಿಕತೆ ಬಳಲುತ್ತಿರುವ ಮಕ್ಕಳನ್ನು ಗುರುತಿಸಿ ಅವರಿಗೆ ಪೌಷ್ಟಿಕ ಆಹಾರ ಸೌಲಭ್ಯವನ್ನು ಒದಗಿಸುತ್ತಿದೆ ಎಂದರು. ಶಿರ್ಸಿ ಮಾರುಕಟ್ಟೆ ಠಾಣೆಯ ಪಿಎಸ್ಐ ರತ್ನಾಕುರಿ ಮಾತನಾಡಿ, ಮಹಿಳೆಯರು ಎಲ್ಲಾ ರಂಗದಲ್ಲೂ ಕೂಡ ಸ್ವಾತಂತ್ರ್ಯ ಹೊಂದಿದ್ದಾರೆ. ಮನು ವಿಕಾಸ್ ಸಂಸ್ಥೆಯು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಿ ವಿವಿಧ ತರಬೇತಿಯನ್ನು ನೀಡುವುದರ ಮುಖೇನ ಮಹಿಳೆಯರು ಸ್ವ ಉದ್ಯಮಶೀಲರನ್ನಾಗಿಸಲು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮಹಿಳೆಯು ಕುಟುಂಬದ ಕಣ್ಣಾಗಿದ್ದು, ಕುಟುಂಬದ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ದೊಡ್ಡದು. ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಮಾದಕ ವ್ಯಸನದ ದಾರಿ ಹಿಡಿಯುತ್ತಿದ್ದಾರೆ. ಮಕ್ಕಳ ಶಿಕ್ಷಣದ ಕುರಿತು ಹೆಚ್ಚಿನ ಆಸಕ್ತಿ ವಹಿಸಿ ಶಾಲಾ ಕಾಲೇಜುಗಳಲ್ಲಿ ಪಾಲಕರ ಸಭೆಗೆ ತಿಂಗಳಿಗೊಮ್ಮೆ ಹಾಜರಾಗಿ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಎಂದರು. ಸಿದ್ದಿಸಿರಿ ನಿರ್ದೇಶಕ ಮಂಡಳಿ ಸದಸ್ಯೆ ಲತಿಕಾ ಇಸ್ಮಾಯಿಲ್ ಸಾಬ್, ಮನು ವಿಕಾಸ್ ಸಂಸ್ಥೆಯಿಂದ ಜೇನು ಸಾಗಾಣಿಕೆ ಹಾಗೂ ಜೇನು ಉತ್ಪಾದನೆಯಿಂದ ಉತ್ತಮ ಆದಾಯ ಪಡೆದುಕೊಳ್ಳುವಂತಾಗಿದೆ. ಸಿದ್ದಿಸಿರಿ ರೈತ ಉತ್ಪಾದಕ ಸಂಘದಲ್ಲಿ ನಿರ್ದೇಶಕ ಮಂಡಳಿ ಸದಸ್ಯೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ.
ಎಂದು ತಮ್ಮ ಅನುಭವ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಮಾನವಿಕ ಸಂಸ್ಥೆಯ ತ್ರೈಮಾಸಿಕ ವಾರ್ತಾಪತ್ರವನ್ನ ಅತಿಥಿಗಳು ಬಿಡುಗಡೆಗೊಳಿಸಿದರು. 10ಕ್ಕೂ ಹೆಚ್ಚು ಸ್ವಸಹಾಯ ಸಂಘವನ್ನ 10ಕ್ಕೂ ಉದ್ಯಮಶೀಲರನ್ನ ಗುರುತಿಸಿ ಗೌರವಿಸಲಾಯಿತು. ಪ್ರಗತಿ ಮಿತ್ರ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ವಿವೇಕ್ ಹೆಗ್ಡೆ, ಹಾವೇರಿ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಸಮಿತಿಯ ಅಧ್ಯಕ್ಷೆ ಗೀತಾ ಪಾಟೀಲ್, ಸೆಲ್ಕೋ ಸೋಲಾರ್ನ ರಾಜೇಂದ್ರ ಹಾಗೂ ಸುಬ್ರಾಯ್ ಹೆಗ್ಡೆ, ಸಾಮಾಜಿಕ ಕಾರ್ಯಕರ್ತರಾದ ವಿಶ್ವನಾಥ್ ಗೌಡ, ಸಿದ್ದಿ ಸಿರಿ ರೈತ ಉತ್ಪಾದಕ ಕಂಪನಿಯ ಸುಜಾತಾ ಸಿದ್ದಿ, ನೇಚರ್ ಸ್ಕ್ಯಾನರ್ ವಿಶ್ವಶೂರ್ಯ ಹಾಗೂ 1000ಕ್ಕೂ ಅಧಿಕ ವಿವಿಧ ಸ್ವಸಹಾಯ ಸಂಘದ ಮಹಿಳೆಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.